ಕತ್ತಿ ಮಸೆ ಈ ನುಡಿಗಟ್ಟಿನ ಅರ್ಥ ವಿಶೇಷ ದ್ವೇಷ ಸಾಧಿಸು. ಕಂಬನಿ ಈ ಪದದಲ್ಲಿರುವ ಸಂಧಿ ಆಪ್ಷನ್ 2 ಆದೇಶ. ಮೈ ಮುಚ್ಚು ಈ ಸಮಾಸಕ್ಕೆ ಉದಾಹರಣೆ ಆಗಿದೆ ಆಪ್ಷನ್ 4 ಕ್ರಿಯಾ ಸಮಾಸ. ಬಿರುಗಾಳಿಯಿಂದ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಆಪ್ಷನ್ 3 ಇಂದ. ಭಾನು ಈ ಪದದ ಸಮಾನಾರ್ಥಕ ಪದ ಸೂರ್ಯ. ಆಶೀರ್ವಾದ, ಅಪ್ಪಣೆ, ಆಜ್ಞೆ, ಆರೈಕೆ ಇವುಗಳನ್ನು ತೋರುವಾಗ ಧಾತುಗಳಿಗೆ ಅಖ್ಯಾತ ಪ್ರತ್ಯಯಗಳು ಸೇರಿ ಯಾವ ಕ್ರಿಯೆ ಪದಗಳಾಗಿರುತ್ತವೆ? ಆಪ್ಷನ್ 2 ವಿದ್ಯಾರ್ಥಕ. ಅವನು ಉಂಡು ಮನೆಗೆ ಕೇಡು ಬಗೆದನು. ಕೃತಜ್ಞರು ಏನೇನು ತಾನೇ ಮಾಡುವುದಿಲ್ಲ. ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು? ಆಪ್ಷನ್ 3 ಅರ್ಥಾಂತರ ನ್ಯಾಸ ಅಲಂಕಾರ. ಪಾರದಿ ಪದದ ಅರ್ಥ ಆಪ್ಷನ್ 3 ಭೇಟೆ. ಸಮಷ್ಟಿ ಪದದ ವಿರುದ್ಧಾರ್ಥಕ ರೂಪ ಭ್ರಷ್ಟಿ ಆಪ್ಷನ್ 1. ವಿಧೇಯ ಪದದ ವಿರುದ್ಧಾರ್ಥಕ ರೂಪ ಯಾವುದು? ಅವಿಧೇಯ. ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಸರಸರ ಬನ್ನಿ, ಪಿಳಿ ಪಿಳಿ, ಜುಳು ಜುಳು. ಬನ್ನಿ ಬನ್ನಿ. ಮಾಂಡ್ಯಾರ ಪದದ ಗ್ರಾಂಥಿಕ ರೂಪ ಆಪ್ಷನ್ 1 ಮಾಡಿದ್ದಾರೆ. ಜೇಡರ ದಾಸಮಯ್ಯನವರ ವಚನಗಳ ಅಂಕಿತ ಯಾವುದು? ಆಪ್ಷನ್ 4 ರಾಮನಾಥ. ಯಾವ ಸಮಾಸವನ್ನು ದ್ವಿತೀಯ ತತ್ಪುರುಷ ಸಮಾಸ ಎಂದು ಕರೆಯಲಾಗುವುದು? ಆಪ್ಷನ್ 1 ಕ್ರಿಯಾ ಸಮಾಸ. ನಾನು, ನಾವು, ಉತ್ತಮ ಪುರುಷ, ಅವನು, ಅವರು ಪ್ರಥಮ ಪುರುಷ ಸರಿಯಾದ ಉತ್ತರ. ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. ಸರಿಯಾದ ಉತ್ತರ ಮೆಲ್ಲನೆ. ಕ್ರಿಯಾಪದದ ಮೂಲ ರೂಪ ಆಪ್ಷನ್ 3 ಧಾತು. ಅನ್ವರ್ಥ ನಾಮವೆಂದರೆ ಆಪ್ಷನ್ 3 ಅರ್ಥಕ್ಕನುಗುಣವಾದ ಹೆಸರು. ದಿಗಂತಿ ಈ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಆಪ್ಷನ್ 4 ಜಸ್ತ್ವ. ಅರಿ ಸಮಾಸಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ 1 ಮಂಗಳಾರತಿ. ಕರ್ತರಿ ಪ್ರಯೋಗದಲ್ಲಿ ಕೃತ್ಯ ಪದವು ಈ ವಿಭಕ್ತಿಯಲ್ಲಿದೆ ಆಪ್ಷನ್ 4 ಪ್ರಥಮ. ಈ ಕೆಳಕಂಡ ಹರಿದಾಸರುಗಳನ್ನು ಅವರ ಅಂಕಿತಗಳೊಂದಿಗೆ ಜೋಡಿಸಿ. ಸರಿಯಾದ ಉತ್ತರ ಆಪ್ಷನ್ 3. ಈ ಕೆಳಗಿನವುಗಳಲ್ಲಿ ಶಿವರಾಮ್ ಕಾರಂತವರ ಯಾವ ಕಾದಂಬರಿ ಚಲನಚಿತ್ರವಾಗಿಲ್ಲ? ಸರಿಯಾದ ಉತ್ತರ ಆಪ್ಷನ್ 2 ಮೈ ಮನಗಳ ಸುಳಿಯಲ್ಲಿ. ಪುಣ್ಯ ಸಿಂಹಾಸನದ ಪೀಠದ ಅಧ್ಯಕ್ಷರು ಯಾರು? ಆಪ್ಷನ್ 3 ಅಲ್ಲಮ್ಮ ಪ್ರಭು. ಇವುಗಳಲ್ಲಿ ಯಾವುದು ಜ್ಞಾನಪೀಠ ಪುರಸ್ಕೃತ ಕೃತಿ ಅಲ್ಲ? ಆಪ್ಷನ್ 4 ಮಲೆಗಳಲ್ಲಿ ಮದುಮಗಳು. ಈ ಕೆಳ ಕಾಣಿಸಿದ ಕವಿಗಳಲ್ಲಿ ಯಾರು ಕವಿ ಚಕ್ರವರ್ತಿ ಬಿರುದು ಹೊಂದಿಲ್ಲ? ಆಪ್ಷನ್ 2 ಪಂಪ. ಇವುಗಳಲ್ಲಿ ಮಹಾಕವಿ ಕುವೆಂಪು ಅವರ ಜನ್ಮಸ್ಥಳ ಯಾವುದು? ಆಪ್ಷನ್ 3 ಹಿರೇಕೊಡಿಗೆ. ಕೇಳಿಸ್ತಿದೆ ಅವರು ಅದು ನುಡಿದಂತೆ ಇಂದು ನುಡಿದಂತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. ಅಂದರೆ ಇದು ಸರಿಯಾಗಿ ಜೋಡಿಸಬೇಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. ಉಪಮೇಯ ಮತ್ತು ಉಪಮಾನಗಳಲ್ಲಿ ಪರಸ್ಪರ ಹೋಲಿಕೆ ಇರುವ ಅಲಂಕಾರ ಆಪ್ಷನ್ 2 ಉಪಮಲಂಕಾರ. ಚರಣಕಮಲ ಇಲ್ಲಿರುವ ಅಲಂಕಾರ ಆಪ್ಷನ್ 3 ರೂಪಕ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ದ ರಾ ಬೇಂದ್ರೆ ಅವರ ಕವನ ಸಂಕಲನ
ಆಪ್ಷನ್ 2 ಅರಳು ಮರಳು. ಕಾವ್ಯಾರ್ಥ ಚಿಂತನೆ ಕೃತಿಯನ್ನು ಬರೆದವರು ಆಪ್ಷನ್ 3 ಪಂಜೆ ಮಂಗೇಶರಾಯ. ಇಜ್ಜುಡು ಭಾರತ ಸಿಂಧು ರಶ್ಮಿ ಪಯಣ ಸಾಮಗಾನ ಇವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಬರೆಯಿರಿ. ಆಪ್ಷನ್ 1 ಸಾಮಗಾನ. ವ್ಯಾಪಾರಿ ಈ ಪದವು ಈ ವಸ್ತುವಾಚಕಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ 2 ಅನ್ವರ್ಥ ನಾಮ. ಮುಂದಿನ 36ನೇ ಪ್ರಶ್ನೆ ಪತ್ರಿಕೆ ಇಂಗ್ಲಿಷ್ ಆಗಿದೆ. ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ.